ನಮ್ಮ ದೇಶಕ್ಕೆ ತುಂಬ ಕೆಟ್ಟ ಹೆಸರು ಬರೋದು. ಆ ಸನ್ನಿವೇಶದಲ್ಲಿ ಇವರು ಹಣಕಾಸಿನ ಮಂತ್ರಿಯಾಗಿ ನರಸಿಂಹರಾವ್ ಸರ್ಕಾರದಲ್ಲಿ ಈ ದೇಶವನ್ನು, ಈ ದೇಶದ ಗೌರವವನ್ನು ಉಳಿಸಲಿಕ್ಕೆ ಆರ್ಥಿಕ ತಜ್ಞರಾಗಿ ತಮ್ಮ ಪ್ರಯತ್ನ ಪ್ರಾರಂಭ ಮಾಡಿದರು. ನಾನು ತುಂಬ ಕ್ರಿಟಿಸೈಸ್ ಮಾಡಿದ್ದೀನಿ. ಇದೆಲ್ಲ ದಾಖಲಾತಿದೆ. ಎಕನಾಮಿಕ್ ರಿಫಾರ್ಮ್ಸ್, ಲಿಬರಲೈಸೇಷನ್ನು, ಪ್ರೈವೇಟೈಸೇಷನ್ನು, ವಿದೇಶದಿಂದ ಹಣ ಬರ್ತಕ್ಕಂಥದಕ್ಕೆ ನಮ್ಮ ನೀತಿಯ ಮಾರ್ಪಾಡು, ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ವಿ. ಹೀಗೆ ಈ ಸುಧಾರಣೆಗಳನ್ನು ಅವ್ರು ತಂದರು. ನಾನು ಆಗ ಏನೇನು ನಡೀತು, ಬೇರೆ ಬೇರೆ ಘಟನೆಗಳು, ಅವುಗಳನ್ನ ಹೇಳಲಿಕ್ಕೆ ಹೋಗಲ್ಲ, ಇವತ್ತು ಹೇಳಲೂಬಾರದು. ಆ ವಿಷಯ ಎಲ್ಲ ಗೊತ್ತಿದೆ ನನಗೆ. ನಾವು ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅದರಿಂದ ಅವ್ರ ಕಾಲದಲ್ಲಿ ನಮ್ಮ ದೇಶದ ಸ್ಥಿತಿ ಯಾವ ಸಂಕಟದಲ್ಲಿತ್ತು ಅದನ್ನು ಸರಿಪಡಿಸಲಿಕ್ಕೆ ಸರ್ವ ಪ್ರಯತ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಎಲ್ಲ ಹೇಳೋದು, ಪ್ರತಿಯೊಬ್ಬರು ಇಡೀ ರಾಷ್ಟ್ರದಲ್ಲಿ ಅವರ ಬಗ್ಗೆ ಒಂದೇ ಒಂದು ಹೇಳ್ತಾರೆ, ಈ ದೇಶದ ಸಂಕಷ್ಟದಲ್ಲಿದ್ದಾಗ ಇದನ್ನು ಸರಿಪಡಿಸಲಿಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡರು. ಏನಪ್ಪ ಅಂದರೆ ಹೇಳಿದ್ದಲ್ಲ, ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶ ಹಣ ನಮ್ಮ ದೇಶಕ್ಕೆ ಬರೋದು. ಹೀಗೆ ಈ ಸುಧಾರಣೆಯನ್ನು ತೆಗೆದುಕೊಂಡು ನರಸಿಂಹರಾವ್ ಸರ್ಕಾರದಲ್ಲಿ 5 ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದರು. ನಮ್ಮ ದೇಶಕ್ಕೆ ತುಂಬ ಕೆಟ್ಟ ಹೆಸರು ಬರೋದು. ಆ ಸನ್ನಿವೇಶದಲ್ಲಿ ಇವರು ಹಣಕಾಸಿನ ಮಂತ್ರಿಯಾಗಿ ನರಸಿಂಹರಾವ್ ಸರ್ಕಾರದಲ್ಲಿ ಈ ದೇಶವನ್ನು, ಈ ದೇಶದ ಗೌರವವನ್ನು ಉಳಿಸಲಿಕ್ಕೆ ಆರ್ಥಿಕ ತಜ್ಞರಾಗಿ ತಮ್ಮ ಪ್ರಯತ್ನ ಪ್ರಾರಂಭ ಮಾಡಿದರು. ನಾನು ತುಂಬ ಕ್ರಿಟಿಸೈಸ್ ಮಾಡಿದ್ದೀನಿ. ಇದೆಲ್ಲ ದಾಖಲಾತಿದೆ. ಎಕನಾಮಿಕ್ ರಿಫಾರ್ಮ್ಸ್, ಲಿಬರಲೈಸೇಷನ್ನು, ಪ್ರೈವೇಟೈಸೇಷನ್ನು, ವಿದೇಶದಿಂದ ಹಣ ಬರ್ತಕ್ಕಂಥದಕ್ಕೆ ನಮ್ಮ ನೀತಿಯ ಮಾರ್ಪಾಡು, ಅಂದರೆ
ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರು. ಹೀಗೆ ಈ ಸುಧಾರಣೆಗಳನ್ನು ಅವ್ರು ತಂದರು. ನಾನು ಆಗ ಏನೇನು ನಡೀತು, ಬೇರೆ ಬೇರೆ ಘಟನೆಗಳು, ಅವುಗಳನ್ನ ಹೇಳಲಿಕ್ಕೆ ಹೋಗಲ್ಲ, ಇವತ್ತು ಹೇಳಲೂಬಾರದು. ಆ ವಿಷಯ ಎಲ್ಲ ಗೊತ್ತಿದೆ ನನಗೆ. ನಾವು ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅದರಿಂದ ಅವ್ರ ಕಾಲದಲ್ಲಿ ನಮ್ಮ ದೇಶದ ಸ್ಥಿತಿ ಯಾವ ಸಂಕಟದಲ್ಲಿದ್ದು ಅದನ್ನು ಸರಿಪಡಿಸಲಿಕ್ಕೆ ಸರ್ವ ಪ್ರಯತ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಎಲ್ಲ ಹೇಳೋದು, ಪ್ರತಿಯೊಬ್ಬರು ಇಡೀ ರಾಷ್ಟ್ರದಲ್ಲಿ ಅವರ ಬಗ್ಗೆ ಒಂದೇ ಒಂದು ಹೇಳ್ತಾರೆ, ಈ ದೇಶದ ಸಂಕಷ್ಟದಲ್ಲಿದ್ದಾಗ ಇದನ್ನು ಸರಿಪಡಿಸಲಿಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡು, ಏನಪ್ಪ ಅಂದರೆ ಹೇಳಿದ್ದಲ್ಲ, ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹಣ ನಮ್ಮ ದೇಶಕ್ಕೆ ಬರೋದು. ಹೀಗೆ ಈ ಸುಧಾರಣೆಯನ್ನು ತೆಗೆದುಕೊಂಡು ನರಸಿಂಹರಾವ್ ಸರ್ಕಾರದಲ್ಲಿ 5 ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದರು. ನಮ್ಮ ದೇಶಕ್ಕೆ ತುಂಬ ಕೆಟ್ಟ ಹೆಸರು ಬರೋದು. ಆ ಸನ್ನಿವೇಶದಲ್ಲಿ ಇವರು ಹಣಕಾಸಿನ ಮಂತ್ರಿಯಾಗಿ ನರಸಿಂಹರಾವ್ ಸರ್ಕಾರದಲ್ಲಿ ಈ ದೇಶವನ್ನು, ಈ ದೇಶದ ಗೌರವವನ್ನು ಉಳಿಸಲಿಕ್ಕೆ ಆರ್ಥಿಕ ತಜ್ಞರಾಗಿ ತಮ್ಮ ಪ್ರಯತ್ನ ಪ್ರಾರಂಭ ಮಾಡಿದರು. ನಾನು ತುಂಬ ಕ್ರಿಟಿಸೈಸ್ ಮಾಡಿದ್ದೀನಿ. ಇದೆಲ್ಲ ದಾಖಲಾತಿದೆ. ಎಕನಾಮಿಕ್ ರಿಫಾರ್ಮ್ಸ್, ಲಿಬರಲೈಸೇಷನ್ನು, ಪ್ರೈವೇಟೈಸೇಷನ್ನು, ವಿದೇಶದಿಂದ ಹಣ ಬರ್ತಕ್ಕಂಥದಕ್ಕೆ ನಮ್ಮ ನೀತಿಯ ಮಾರ್ಪಾಡು, ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರು. ಹೀಗೆ ಈ ಸುಧಾರಣೆಗಳನ್ನು ಅವ್ರು ತಂದರು. ನಾನು ಆಗ ಏನೇನು ನಡೀತು, ಬೇರೆ ಬೇರೆ ಘಟನೆಗಳು, ಅವುಗಳನ್ನ ಹೇಳಲಿಕ್ಕೆ ಹೋಗಲ್ಲ, ಇವತ್ತು ಹೇಳಲೂಬಾರದು. ಆ ವಿಷಯ ಎಲ್ಲ ಗೊತ್ತಿದೆ ನನಗೆ. ನಾವು ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅದರಿಂದ ಅವ್ರ ಕಾಲದಲ್ಲಿ ನಮ್ಮ ದೇಶದ ಸ್ಥಿತಿ ಯಾವ ಸಂಕಟದಲ್ಲಿದ್ದು ಅದನ್ನು ಸರಿಪಡಿಸಲಿಕ್ಕೆ ಸರ್ವ ಪ್ರಯತ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಎಲ್ಲ ಹೇಳೋದು, ಪ್ರತಿಯೊಬ್ಬರು ಇಡೀ ರಾಷ್ಟ್ರದಲ್ಲಿ
ಅವರ ಬಗ್ಗೆ ಒಂದೇ ಒಂದು ಹೇಳ್ತಾರೆ, ಈ ದೇಶದ ಸಂಕಷ್ಟದಲ್ಲಿದ್ದಾಗ ಇದನ್ನು ಸರಿಪಡಿಸಲಿಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡರು. ಏನಪ್ಪ ಅಂದರೆ ಹೇಳಿದ್ದಲ್ಲ, ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹಣ ನಮ್ಮ ದೇಶಕ್ಕೆ ಬರೋದು. ಹೀಗೆ ಈ ಸುಧಾರಣೆಯನ್ನು ತೆಗೆದುಕೊಂಡು ನರಸಿಂಹರಾವ್ ಸರ್ಕಾರದಲ್ಲಿ 5 ವರ್ಷ ಹಣಕಾಸಿನ ಮಂತ್ರಿ ಆಗಿದ್ದರು.